ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಜೊತೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ನೆನ್ನೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದ್ರಿ. ಯಾಕೆಂದರೆ ನಾಳೆ ಶಿವರಾತ್ರಿ ಪ್ರಯುಕ್ತ ರಜೆ ಇದೆ ಅಲ್ವಾ, ಹಾಗಾಗಿ ಮಾರ್ಕೆಟಲ್ಲಿ ಇವತ್ತೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಆಗಿತ್ತು. ಆದರೆ ಇವತ್ತು ಸೆನ್ಸೆಕ್ಸ್ ಕಡೆ ನೋಡೋಕ್ಕೂ ಹೋಗಲಿಲ್ಲ, ಯಾಕೆಂದರೆ ನಿಫ್ಟಿನೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ. ಇವತ್ತು ಆಯಿಲ್ ಸೆಕ್ಟ್ರು ಎಲ್ಲ ಕಡೆನೂ ಒಂದು ರಿಜೆಕ್ಷನ್ ಬಂದಿದೆ. ರಿಲಯನ್ಸಲ್ಲಿ 1.6%, BPCL ಇದೆಲ್ಲದರಲ್ಲೂ ಕರೆಕ್ಷನ್ ಬಂದಿದೆ. ಸ್ಟೀಲ್ ಸೆಕ್ಟರ್ ಧಮಾಕಾದಾರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಕೂಡ ಟಾಟಾ ಸ್ಟೀಲೇ ಅಂತ ಕಾಣಿಸುತ್ತೆ. 3.73% ಅಪ್ ಮೂವ್ಮೆಂಟ್ ಬಂದಿದೆ. ಟಾಟಾ ಸ್ಟಾಕ್ಸ್ಗಳೆಲ್ಲ ಮೇಲಕ್ಕೆ ಹೋಗಿದೆ ಅಂತ ಇವತ್ತು ಕೆಲವರು ಕಮೆಂಟ್ ಮಾಡಿದ್ರಿ. ನಿಜ ಸರ್, ಟಾಟಾ ಕೆಮಿಕಲ್ಸು, ಟಾಟಾ ಸ್ಟೀಲು, ಟಾಟಾ ಕನ್ಸ್ಯೂಮರ್, ಟಾಟಾ ಮೋಟರ್ಸು ಈ ಎಲ್ಲದೂ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇವತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಮಹೇಂದ್ರ ಆ್ಯಂಡ್ ಮಹೇಂದ್ರ 3.71% ಕರೆಕ್ಷನ್ ಬಂದಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರಲ್ಲಿ ಮಾತಾಡ್ತಗೊಂಡು ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡ್ತಗೋಣ. ಇವತ್ತು ಕೋರಿಲೇಷನ್ ಅನ್ನೋದನ್ನ ಕುಚಿಕು ಅಂತ ಮಾತಾಡ್ಕೊಂಡಿದ್ವಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಇವತ್ತು ನೋಡೋದಾದರೆ ನಿಫ್ಟಿ 22,500 ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಒಂದು ರಿಜೆಕ್ಷನ್ ಬರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಬೆಳಗ್ಗೆ ಒಂದು ಒಳ್ಳೆ ಟ್ರೇಡ್ ಕೂಡ ಇತ್ತು. ಈ ಟ್ರೇಡ್ ಕ್ಯಾಪ್ಚರ್ ಮಾಡಿದರೆ ಒಂದು 20 ಪಾಯಿಂಟ್ ಆರಾಮಾಗಿ ಸಿಕ್ಕಿತ್ತು ಇಲ್ಲಿ. ಅದಾದಮೇಲೆ ಈ ರೀತಿ ಮೂಮೆಂಟ್ ಆಗ್ತಾ ಹೋಗಿತ್ತು. ಇಲ್ಲೊಂದ್ಸಲ ರಿಜೆಕ್ಷನ್ ಬಂತು. ಈ ಪಾಯಿಂಟಲ್ಲಿ ನಾನು ನಿಮ್ಗೆ ಹೇಳಿದೆ 22,460 ಹತ್ರ ಬಂದು ಕ್ಲೋಸಿಂಗ್ ಆಗ್ಬೋದು. ಯಾಕೆಂದರೆ OA ಕೂಡ ಹೇಳ್ತಾ ಇತ್ತು 22,500 ಬಿಟ್ಕೊಡಲ್ಲ ಅಂತ. ಬಟ್ ಲಾಸ್ಟ್ ಟೈಮಲ್ಲಿ ಏನು ಚೆನ್ನಾಗಿ ಆಟಾಡಿಸಿದ್ರು ಅಂದರೆ ಇಲ್ಲಿ ಸುಮಾರು ಕನ್ಫ್ಯೂಷನ್ ಆಗಿರ್ಬೋದು. ಸುಮಾರು ಜನಕ್ಕೆ ಇವತ್ತು ಮೇಲ ಕೆಳಗೋ ಅಂತ ಆಗಿರ್ಬೋದು. ಸೊ ಆ ರೀತಿ ಆಗಿರುವಂಥ ಸಾಧ್ಯತೆ ಇದೆ. ಬಟ್ ಯಾಕೆ ಇಂಥ ದಿನ ಝೀರೋ ಟು ಹೀರೋ ಟ್ರೇಡ್ಗಳನ್ನು ಎಕ್ಸ್ಪೈರಿ ದಿನ ಈ ರೌಂಡ್ ಲೆವೆಲ್ ದಿನನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ ನೋಡಿ, 3 ಕಾರಣ. ಇವತ್ತು ಸುಮಾರು ಕಮ್ಮಿ ದಿನ ನಿಮಗೆ ಇವಾಗ ಎಕ್ಸ್ಪೈರಿ ದಿನ ಅದೇ ಇಂಡೆಕ್ಸ್ಲಿ ಆಪ್ಷನ್ ಬೈಯಿಂಗ್ ಮಾಡೋ ಥರ ಟ್ರೇಡ್ ಸಿಗ್ತಾ ಇದೆ. ಯಾಕೆಂದರೆ ಸೈಡ್ ವೈಸ್ ಆಗಿ ಒಂದೇ ರೇಂಜಲ್ಲಿ ಮುಗಿಸ್ತಾ ಇದ್ದಾರೆ. ನೆನ್ನೆ ಬ್ಯಾಂಕ್ ನಿಫ್ಟಿನಲ್ಲಿ ಮಾತಾಡ್ಕೊಂಡಿದ್ವಿ 48,000 ಕ್ಲೋಸ್ ಆದರೆ ಮ್ಯಾಕ್ಸ್ ಪೈನ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಅಲ್ಲೇ ಕ್ಲೋಸ್ ಆಗಿದೆ ಅಂತ. ಇವತ್ತು 22,500 ಅದೇ ರೀತಿ ಇತ್ತ ಅಂತ. ಆದರೆ ಕಾಲ್ ರೇಟಿಂಗ್ ತುಂಬ ಚೆನ್ನಾಗಿತ್ತು ನೋಡಿ. ಯಾವಾಗ 1:2 ಆಗುತ್ತೆ ಕಾಲ್ ರೇಟಿಂಗು ಸೆನ್ಸಿಬಲಲ್ಲಿ ನಿಮ್ಗೆ ತೋರಿಸುತ್ತೆ OI ಪ್ರೊಫೈಲಲ್ಲಿ, ಆಗ ಜೋರಾಗಿ ತಳ್ತಾರೆ ಕೆಳಗಡೆ. ಅಂದರೆ ಒಂದು 50 ಪಾಯಿಂಟ್ ಈಸಿಯಾಗಿ ಪುಷ್ ಸಿಗುತ್ತೆ. ಯಾಕಂದರೆ ಎವ್ರಿ 50 ಪಾಯಿಂಟ್ ಸ್ಟ್ರೈಕ್ ಅಲ್ವಾ ನಿಫ್ಟಿನಲ್ಲಿ. ಬಟ್ ಆ ಥರ ಸಿಚುವೇಷನ್ ಆಗಲೇ ಇಲ್ಲ ಇವತ್ತು, ಡಿಸ್ಪೈಟ್ ಬ್ಯಾಂಕ್ ನಿಫ್ಟಿ ಕೆಳಗಡೆ ಇದ್ರು. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಅಂತೂ. ಅಂದರೆ ಇನ್ನೂ ಮಾರ್ಕೆಟಲ್ಲಿ ಸೆಂಟಿಮೆಂಟ್ ಇದೆ ಅಂತ. ಅಫ್ಕೋರ್ಸ್ ಇಲ್ಲಿ ನಿಮಗೊಂದು ಬಸ್ ಸ್ಟ್ಯಾಂಡ್ ಇರೋದು ಕಾಣಿಸ್ತಾ ಇದೆ. ಬಟ್ ಅಟ್ಲೀಸ್ಟ್ ನಾನು 22,450, 460 ಈ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗುತ್ತೆ ಅಂದ್ಕೊಂಡಿದ್ದೆ. ಆ ಸ್ಪೈಕ್ ಬಂದರೂ ಮತ್ತೆ ಒಂದು ಒಳ್ಳೆ ಲೆವೆಲಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ ಮಾರ್ಕೆಟು. ಬಿಟ್ಟು ಕೊಟ್ಟಿಲ್ಲ ಆ ಝೋನ್ನ. ಬಟ್ ಏನು ಚೆನ್ನಾಗಿರುತ್ತೆ ಅಂತಂದರೆ ನೋಡಿ, ನಾಳೆ ಒಂದು ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ ನಾನು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ದೀರ್ಘಾವಧಿಯ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ವಿಡಿಯೋ ಇದೆ. ಯಾಕೆ ಹೇಳ್ತಾ ಇದ್ದೀನಿ, ನಾಳೆ ರಜಾ, ನಾಡಿದ್ದು ಶನಿವಾರ ಬಂದವರೆ ಆ್ಯಕ್ಚುಲಿ ಮಾಮೂಲಿ ರಜೆ ಇದ್ದೇ ಇದೆ. ಸೊ 3 ದಿನ ಮುಗಿಸ್ಕೊಂಡು ನಾವು ಸೋಮವಾರ ಓಪನ್ ಆಗ್ತೀವಿ. ಈ ಥರ ದಿನಗಳಲ್ಲಿ ಸಾಮಾನ್ಯವಾಗಿ ಒಂದು ವೈಲೆಂಟ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಡೆಡಿಕೇಟೆಡ್ ಆಗಿ ನಿಮಗೆ ಹಿಸ್ಟಾರಿಕಲ್ ಡೇಟಾ ತೋರಿಸಿ ಪ್ರೀಮಿಯರಲ್ಲಿ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಆ ವಿಡಿಯೋನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಚೆಕ್ಔಟ್ ಮಾಡಿ. ಆ ವಿಡಿಯೋದಲ್ಲಿ ರಜೆ ಮುಗಿಸ್ಕೊಂಡು ಬಂದಮೇಲೆ ಯಾವ ರೀತಿ ಆಗಿದೆ ಅಂತ ಮಾತಾಡಿದ್ದೀವಿ. ಆದರೆ ಆ 3 ದಿನ ರಜೆಗೆ ಪ್ರಿಪೇರ್ ಆಗ್ತಿದೆ ಅಂತಂದಾಗ ಯಾವ ರೀತಿ ಅಂತ ಮಾತಾಡಿಲ್ಲ, ಯಾಕೆಂದರೆ ಆ ಡೇಟಾ ಬೇರೆ ಥರದ್ದೇ ಆಗಿತ್ತು. ಬಟ್ ಯೂಶಲಿ ಶುಕ್ರವಾರ ಇರೋದಿಲ್ಲ, ಗುರುವಾರನೇ ಆ ವೀಕ್ ಕ್ಲೋಸ್ ಆಗ್ತಾ ಇದೆ ಅಂತಂದಾಗ, ಎಕ್ಸ್ಪೈರಿ ಬಂದಿದೆ ಅಂದಾಗ, ಅದು 2 ಎಕ್ಸ್ಪೈರಿ ಇದೆ ಅಂತಂದಾಗ ಈ ಥರ ಒಂದು ಟ್ರಯಲ್ನ ತಗೋಬೋದು. ಫಸ್ಟ್ ಆಫ್ ಆಲ್ 3 ದಿನ ರಜೆ ಇದೆ, ಯಾರು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಇಷ್ಟಪಡೋಲ್ಲ. ಜೊತೆಗೆ ರೌಂಡ್ ಲೆವೆಲ್ ಅಂದರೆ ಎವ್ರಿ 500 ಪಾಯಿಂಟ್ಸ್ಗಳು ರೌಂಡ್ ಲೆವೆಲ್ ಅಂತ ಹೇಳ್ತಾನೆ ಇರ್ತೀನಿ. ಈ ಥರ ಇದ್ದಾಗ ನೀವು ಖಂಡಿತವಾಗ್ಲೂ ಒಂದು ಝೀರೋ ಟು ಹೀರೋ ಟ್ರೇಡ್ ಸ್ಟಾಪ್ ಲಾಸ್ ನಿಮಗೆ ಇಲ್ಲೇ ಡಿಫೈನ್ ಆಗಿರೋದ್ರಿಂದ ಇವತ್ತು 22,530 ಸ್ಟಾಪ್ ಲಾಸ್ ಅಂತ ಅನ್ಕೊಂಡಿದ್ವಿ ನೋಡಿ. ಅಂಥ ದೊಡ್ಡ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ ನಿಮಗೆ. ಅಂದರೆ ಫುಲ್ ರಿಕವರಿ ಆಗಿ ಇಲ್ಲಿ ಸೂಪರ್ ಮೂವ್ಮೆಂಟ್ ಮೇಲೆ ಕೂಡ ಕೊಡುವಂಥದ್ದು ಆ ರೀತಿ ಆಗುವಂಥ ಸಾಧ್ಯತೆ ಕಮ್ಮಿ. ಯಾಕಂದರೆ ಆಲ್ರೆಡಿ ನಾವು ಒಂದು ಆಲ್ ಟೈಮ್ ಹೈ ಝೋನಲ್ಲಿ ಬಂದು ಇದ್ದಾಗ ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ಇಲ್ಲ ಒಂದು ಸ್ಲೈಟಾಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗ್ತಾರೆ ಅನ್ನೋ ವ್ಯೂ ಇತ್ತು. ಈ ಕಾರಣದಿಂದ ನಿಮ್ಗೆ ಹೇಳಿದ್ದು ಒಂದು 15 ರೂಪಾಯಿ 14 ರೂಪಾಯಿಗೆ ಅಂತ ತೊಗೊಂಡಿದ್ರೆ ಲಾಸ್ಟಿಗೆ ಒಂದು 7-8 ರೂಪಾಯಿಗೆ ನಿಮ್ಗೆ ಲಾಸ್ ಆದ್ರೂ ಆ ರೇಂಜಲ್ಲಿ ಲಾಸ್ ಆಗಿರುತ್ತೆ. ಬಟ್ ಮಧ್ಯದಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು. ಇಲ್ಲ ಅಂತಂದರೆ ನೀವು ಎಂಟ್ರಿ ತೊಗೊಂಡ್ರ ಮೇಲೆ ಹೋಗಿರುತ್ತೆ. ಯಾವ ಟೈಮಲ್ಲಿ ಎಂಟ್ರಿ ತುಂಬ ಮೇಲ್ಗಡೆ 20 ರೂಪಾಯಿ 25 ರೂಪಾಯಿ ಎಂಟ್ರಿ ತೊಗೊಂಡಿದ್ರೆ ಖಂಡಿತ ನಿಮಗೆ ಕೊನೆಗೆ ಲಾಸ್ ಆಗಿರುತ್ತೆ. ಬಟ್ ಮಧ್ಯದಲ್ಲಿ ಯಾವ ಸ್ಪಾಟಲ್ಲಿ ನೀವು ಎಂಟ್ರಿ ಮಾಡಿದ್ರಿ ಅಂತ. ಬಟ್ ಧೈರ್ಯ ಬೇಕು, ಅದಕ್ಕೆ ಖಂಡಿತ ಒಪ್ಕೊತೀನಿ. ಯಾಕೆಂದರೆ ಹೈ ಮಾಡ್ತಾ ಇದ್ದಾಗ ನಿಮಗೆ ಇಷ್ಟು ಮೇಲ್ಗಡೆ ಹೋಗ್ತಿದ್ದಾಗ 22,500 520 ಹೋಗಿದೆ. ಬಟ್ OI ನಿಮ್ಗೆ ಹೇಳ್ತಾ ಇಲ್ಲ. ಜೊತೆಗೆ ಇಲ್ಲಿ ಕ್ಲೀನಾಗಿ ಎಲ್ಲೋ ಅವಕಾಶ ಇಲ್ಲ ಮೇಲ್ಗಡೆ ಹೋಗಿ, ಬೇಕಂದರೆ ಬ್ಯಾಂಕ್ ನಿಫ್ಟಿ ಸಪೋರ್ಟೇ ಮಾಡ್ತಾ ಇಲ್ಲ. ಸೊ ಅಂಥ ಟೈಮ್ಗಳಲ್ಲಿ ಇಂಥ ಎಕ್ಸ್ಪೆರಿಮೆಂಟ್ಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಇಟ್ಸ್ ಓಕೆ, ಕ್ಯಾಪ್ಚರ್ ಮಾಡೋಕ್ಕಾಗಿದ್ರೆ ವೆಲ್ ಅನ್ಕೊಂಡು ಒಂದು 10-15 ಪಾಯಿಂಟ್ಗಳು ಬರುತ್ತೆ, ನಿಮಗೆ ತುಂಬ ಮೂವ್ಮೆಂಟ್ ಬರೋದಿಲ್ಲ. ಬಟ್ ಸೋಮವಾರ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾರ್ಕೆಟ್. ಯಾಕೆಂದರೆ ನೋಡಿ ಏನು ಮಾಡಿದೆ, 2 ಬಸ್ ಸ್ಟ್ಯಾಂಡ್ ಮಾಡಿದೆ. ಈಗ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಅದೇ ರೀತಿಯಾಗಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ನಿಮ್ಗೆ ಹೇಳ್ತಾನೆ ಇರ್ತೀನಿ, 2 ಹತ್ತರಲ್ಲಿ ಬಸ್ ಸ್ಟ್ಯಾಂಡ್ ಆದರೆ ಅದೊಂದು ಟ್ರ್ಯಾಪ್ ಸಿನಾರಿಯೋ. ಇಲ್ಲಿ ಎಲ್ಲಿ ಓಪನ್ ಆದ್ರೂ ಇದ್ರೊಳಗಡೆ ನೋಡಿ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಯಾವುದಕ್ಕೂ ಬೆಲೆ ಕೊಡಬಾರ್ದು ಅಂದರೆ ಮಾರ್ಕೆಟ್ ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿಬಿಟ್ಟು ಕೆಳಗಡೆ ಬರುತ್ತೆ, ಅಥವಾ ಇದು ಯಾವುದಕ್ಕೂ ಲೆಕ್ಕನೇ ಇಲ್ಲ ಅಂತ ಮೇಲ್ಗಡೆ ಹೊರಟೋಗುತ್ತೆ ಅಂತ 2 ಸಿನಾರಿಯೋ ಇದೆ. ಮೇಲ್ಗಡೆ ಹೋದರೆ ಎಷ್ಟು ದೂರ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ಹೋಗಬೇಕು, ಅದೊಂದೇ ಸಿಚುವೇಷನ್. ಅಂದರೆ 48,000 ಮೇಲ್ಗಡೆ ವೇಗವಾಗಿ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ನಿಫ್ಟಿ ಮತ್ತೆ ಒಂದು ಆಲ್ ಟೈಮ್ ಹೈನ ಬರೆಯುತ್ತೆ. ಇಲ್ಲ 47,500 ಏನಾದ್ರು ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಿಫ್ಟಿ ಇವೆರಡು ಝೋನನ್ನು ಬಿಟ್ಕೊಂಡು ಬರೋ ಥರ ಒಂದು ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಹೋಗ್ಬೋದು. ಬಟ್ ಸ್ಟಿಲ್ ಈ ಝೋನ್ ಒಳಗಡೆ ಇದ್ದೀವಿ, ಇದನ್ನು ಮರೆಯೋಕೆ ಹೋಗ್ಬಿಡಿ. 22,500 22,200 ನೆನ್ನೆ ಚಾರ್ಟ್ ನೋಡಿದ್ರೆ ಕಮೆಂಟ್ ಮಾಡಿ 22,500 22,200 250 ಝೋನ್ ಒಳಗಡೆ ಮುಗಿಸ್ತಾರೆ ಈ ಎಕ್ಸ್ಪೈರಿನ ಅಂತ ಮಾತಾಡ್ಕೊಂಡಿದ್ವಿ. ಟಿಪಿಕಲ್ ಆಗಿ ಅದೇ ರೀತಿ ಮುಗಿದಿದೆ. ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಇವತ್ತು ಈ ಝೋನ್
ಝೋನ್ ಇಟ್ಕೊಂಡು ಒಳ್ಳೆ ಟ್ರೇಡು ಪಾಸಿಬಿಲಿಟಿ ಇತ್ತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಏನು ಹೇಳೋಣ, ಇವತ್ತು ಇಡೀ ದಿನ ಒಂದು ಚಾನಲ್ನ ಕೆಳಗಡೆ ಮಾಡ್ಕೊಂತ ಬಂತು. ಇಲ್ಲಿ ಹೇಳಿದ್ದೆ ನಿಮಗೆ ಇದು ನೋಡಿ, ಇದು ಫ್ಲಾಗ್ ಆ್ಯಂಡ್ ಪೋಲ್ ಏನಂತ ಅನ್ಸ್ಕೊಂಡಿರ್ಬೋದು ನಾವು. ಮೇಲ್ಗಡೆ ಇಲ್ಲಿ ಒಂದು ಪೋಲ್ ಆಗಿದೆ, ಇದಕ್ಕೆ ಫ್ಲಾಗ್ ಆಗ್ತಾ ಇದೆ ಅಂತ. ಬಟ್ ಇದಕ್ಕೆ ಬ್ರೇಕ್ಔಟ್ ಕೊಡಬೇಕು. ಬ್ರೇಕ್ಔಟ್ ಕೊಟ್ಟರೆ 48,000 ಮುರಿತಾ ವಾಪಸ್ ಇದೇ ಝೋನಿಗೆ ಒಂದು ಕ್ಲೋಸಿಂಗ್ ಆಗಿದೆ. ಸೊ ಸ್ಟಿಲ್ ಬ್ಯಾಂಕ್ ನಿಫ್ಟಿ ವೀಕ್ ಆಗಿ ಕಾಣಿಸ್ತಿದೆ ನನಗೆ. ಅಂದರೆ 48,000 ಮೇಲ್ಗಡೆ ಹೋಗ್ತೀನಿ ಅಂತ ಹೇಳ್ತಿರೋಂಥ ಸಾಧ್ಯತೆ ಕಮ್ಮಿ. ಗ್ಯಾಪ್ ಇತ್ತಪ್ಪ, ಗ್ಯಾಪ್ ಫಿಲ್ ಮಾಡಿದ್ದೀನಿ, ಈ ಕೆಳಗಡೆ ಬರ್ತೀನಿ ಅನ್ನೋ ಥರನೇ ಹೇಳೋ ಥರ ಕಾಣಿಸ್ತಾ ಇದೆ. ಬಂದರೆ 47,700 ಇಂಪಾರ್ಟೆಂಟ್ ಸಪೋರ್ಟು ಮಾತಾಡ್ಕೊಂಡಿದ್ದೀವಿ. ಐ ಥಿಂಕ್ ಒನ್ ಡೇ ಕ್ಯಾಂಡಲ್ ನೀವು ನೋಡ್ತಾ ಹೋಗೋದಾದರೆ ಒನ್ ಡೇ 15 ಮಿನಿಟ್ಸ್ ನೋಡಿದ್ರು ಕಾಣಿಸ್ಬೇಕು ಅದು. ಒಂದು ನಿಮಿಷ. ಸೊ ಇಲ್ಲಿ ನೋಡೋದಾದರೆ 47,700 ಎಲ್ಲಿ ಮಾತಾಡ್ಕೊಂಡಿದ್ದೆ ನಾವು, 47,300 ಸಾರಿ ಅದು. ಸೊ 47,300 ಕ್ರೂಷಿಯಲ್ ಆಗಿರೋಂಥ ಸಪೋರ್ಟ್ ಇದೆ. ಸೊ ಕೆಳಗಡೆ ಬಂದರೆ ಈಗ 47,700 ಹತ್ತತ್ರ ಇಲ್ಲಿ ಒಂದು ಬೇಸ್ ಮಾಡಿ ನೋಡಿ, 1, 2, 3 ಅಟೆಂಡ್ ಮಾಡಿದೆ. ಇದನ್ನ ಮುರ್ಕೊಂಡು ಕೆಳಗಡೆ ಬರ್ತೋಯ್ತು ಅಂದರೆ 47,500 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಒಂದು 200-300 ಪಾಯಿಂಟ್ಸ್ ಫಾಲು ನಮಗೆ ಸಿಗೋಕ್ಕೆ ಕಾಣಿಸ್ಬೋದು ಯಾವುದರಲ್ಲಿ, ಬ್ಯಾಂಕ್ ನಿಫ್ಟಿದಲ್ಲಿ. ಇನ್ ಕೇಸ್ 47,500 ಈ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೋಡಿ, ಇವಾಗ ಸಪೋರ್ಟ್ ಥರ ಆ್ಯಕ್ಟ್ ಆಗಬೇಕು, ಆಗಲಿಲ್ಲ ಕೆಳಗಡೆ ಬರ್ತೀನಿ ಅಂದರೆ ಮತ್ತೆ 47,500 47,300 ಇಂಪಾರ್ಟೆಂಟ್ ಆಗುತ್ತೆ. ಆಗ ನಿಫ್ಟಿನಲ್ಲೂ ಒಂದು ಕರೆಕ್ಷನ್ ಬರ್ತಾ ಹೋಗೋದು. ಸೊ ಎರಡನ್ನು ಸುಳ್ಳು ಮಾಡಬೇಕು ಅಂದರೆ 48,000 ಈ ಥರ ಏನಾದ್ರು ಓಪನ್ ಆಗಿ ಮೇಲ್ಗಡೆ ಹೋದರೆ, ಅದು ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ 48,000 ಕಂಫರ್ಟಬಲ್ ಆಗಿ ಬೀಟ್ ಮಾಡ್ಕೊಂಡು ಹೋದರೆ ಆಗ ಬ್ಯಾಂಕ್ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗ್ತಿದೆ, ಆಲ್ ಟೈಮ್ ಹೈ ಕಡೆಗೆ ಹೋಗ್ತಿದೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಾನು ಕಷ್ಟಪಟ್ಟು ಗ್ಯಾಪನ್ನು ಬಂದು ಮುಗಿಸಿದ್ದೀನಿ, ನನ್ನ ಕೆಲಸ ಮುಗೀತು, ನಾನು ಕೆಳಗಡೆ ಹೋಗ್ತೀನಿ ಅಂತ ಹೇಳೋ ಥರ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ. ಬಟ್ ಕನ್ಕ್ಲೂಷನ್ ಬರೋದು ಬೇಡ ನೋಡಿ, ಈ ಥರ ಬಂದರೆ ಜೋರಾಗಿ ಬರುತ್ತೆ ಮೂಮೆಂಟ್, ಹೇಳೋದು ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ಸೊ ಆ ಥರದಕ್ಕೆ ಇವತ್ತು ನಾಂದಿ ಹಾಡಿದೆ ಅಂತಂದರೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಬೇಕು, ಆಗ ಓಕೆ ಈ ಥರದ್ದು ಏನೋ ಒಂದು ಬೆಳವಣಿಗೆ ಇಲ್ಲಿ ಆಗ್ತಾ ಇದೆ ಅಂತ ನೀವು ಅನ್ಕೊಂತ ಹೋಗ್ಬೋದು. ಸೊ ಎಲ್ಲ ಪ್ಯಾಟರ್ನ್ಗಳು ಕಾಣಿಸುತ್ತೆ, ಸ್ವಲ್ಪ ಚಾರ್ಟಲ್ಲಿ ಹುಷಾರಾಗಿ ನೋಡ್ತಾ ಹೋಗಬೇಕು ಅಷ್ಟೇ. ಬೇರೆ ಇಂಡೆಕ್ಸ್ ಯಾವುದು ಮಾತಾಡ್ತಿಲ್ಲ, ಸೆನ್ಸೆಕ್ಸ್ ಇವತ್ತು ಟ್ರೇಡೇ ಮಾಡಿಲ್ಲ, ಹಾಗಾಗಿ ಮಾತಾಡೋದು ಬೇಡ ಅಂದ್ಕೊಂಡೆ. ಬೇಕಾದ್ರೆ ನೋಡ್ಕೊಂಡು ಬರೋಣ ಒಂದ್ಸಲ ಏನಾಗಿದೆ ಅಂತ. ಇದರಲ್ಲಿ ಅಷ್ಟು ಕ್ಲೀನಾಗಿ ಅಪ್ಡೇಟ್ ಆಗಿರಲ್ಲ. 74,000 ಇವತ್ತು ಕ್ಲೀನಾಗಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಮುಗಿಸ್ಕೊಂಡಿದೆ ಇವತ್ತು ಟ್ರೇಡ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಅದೇ ರೀತಿ ಆಗಿದ್ದರೆ ಹಂಗಾದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡಿದವರಿಗೆ ಚೆನ್ನಾಗಿರುತ್ತೆ ನೋಡಿ. ಯಾರಾದರೂ ಟ್ರೇಡ್ ಮಾಡಿದರೆ ಆಲ್ ಟೈಮ್ ಹೈಯಲ್ಲಿದೆ. ಸೊ ಸೆನ್ಸೆಕ್ಸ್ ಅದೇ ಝೋನಲ್ಲಿ ಮುಗಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಮೊದಲನೇದಾಗಿ ಮಹಾನಗರ ಗ್ಯಾಸ್ ಲಿಮಿಟೆಡ್. ಇತ್ತೀಚೆಗಷ್ಟೇ ನಮ್ಮ ಚಾರ್ಟ್ ಸ್ಟಾಕ್ಗಳನ್ನು ಮಾತಾಡ್ಕೊಂಡಿದ್ವಿ ನೋಡಿ. ಆಲ್ ಟೈಮ್ ಹೈಯಲ್ಲಿದ್ರೂ ಚೀಪ್ ಆಗಿದೆ ಅಂತ ಅನ್ನಿಸ್ತಾ ಇರುವಂಥ ಸ್ಟಾಕ್ ಇದು ನನಗೆ. 2017 ಇವಾಗ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಈಗ ಒಂದು ನ್ಯೂಸ್ ಬಂದಿದೆ. ಏನು ನ್ಯೂಸ್ ಬಂದಿದೆ ಅಂದರೆ, ಈಗ 2.5 ರೂಪಾಯಿ ಏನೋ ಇವರು ಪರ್ ಕೆಜಿಗೆ ಗ್ಯಾಸ್ನ ಕಮ್ಮಿ ಮಾಡಿದ್ದಾರೆ. ರೇಟ್ ಕಮ್ಮಿಗಳು ಆಗ್ತಾನೆ ಇರುತ್ತೆ ಬಿಡಿ. ಜೊತೆಗೆ ಏನಾಗ್ಬಿಟ್ಟು ಮಿನಿಸ್ಟ್ರು ಏನು ಹೇಳ್ಬಿಟ್ಟಿದ್ದಾರೆ ಅಂತಂದರೆ, ಆಯಿಲ್ ಎನರ್ಜಿ ಮಿನಿಸ್ಟ್ರು, ಯಾವ ಮಟ್ಟಿಗೆ ನಾವು ರೀಚ್ ಆಗಬೇಕು ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಇವರೆಲ್ಲ ನೋಡಿ ಪೈಪ್ ಹಾಕ್ಬಿಟ್ಟು ಮುಂದಿನ ದಿನಗಳಲ್ಲಿ ಬರುತ್ತೆ. ಬೆಂಗಳೂರು ಆಗಿಲ್ಲ ನೋಡಿ, ಬೆಂಗಳೂರು ಕತೆ ಕೇಳಿಸ್ಕೊಂಡ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಫಸ್ಟ್ ಆಫ್ ಆಲ್ ನೀರಿನ ಸಮಸ್ಯೆಯಿಂದ ಒದ್ದಾಡ್ತಾ ಇದೀವಿ, ಅದು ಇವತ್ತು ಆಲ್ರೆಡಿ ಗ್ರೂಪಲ್ಲಿ ಮಾತಾಡಿದ್ದೀರಾ. ಯಾಕೆ ಬೇಜಾರಾಗುತ್ತೆ ಅಂದರೆ, ಒಂದು ವಿಷನ್ ಇರೋ ಲೀಡರೇ ಬರಲಿಲ್ವಲ್ಲ ನಮಗೆ ಅಂತ. ಮೆಟ್ರೋ ಸಿಟೀಸ್ ಅಂತ ಯಾವಾಗಲೂ ಆಯಿತು. ಶಂಕರ್ನಾಗ್ ಸರ್ ಇದ್ದಿದ್ರೆ ಇವಾಗ ಹೆಂಗೆ ಬೈದಿತ್ತಿದ್ರು ಏನೋ ಇವರಿಗೆಲ್ಲ ಗೊತ್ತಿಲ್ಲ. ಯಾಕೆಂದರೆ ಇನ್ನು ಮೆಟ್ರೋ ಕಾನ್ಸೆಪ್ಟ್ ಅಂತ ಮಾತಾಡ್ತಿರ್ಬೇಕಾದ್ರೆ ಲಂಡನ್ನಿಂದ ಅಂಡರ್ಗ್ರೌಂಡ್ ಪ್ಲಾನ್ ತಂದ್ಬಿಟ್ಟು ಮಾಡಿಟ್ಟಿದ್ರು. ಇನ್ನೂ ಅವ್ರ ಮನೇಲಿದೆ. ಅರುಂಧತಿ ಮೇಡಮ್ ಒಂದು ಇಂಟರ್ವ್ಯೂ ಹೇಳಿದ್ರನ್ನ ನೀವು ಕೇಳಿಸ್ಕೋಬೋದು. ಇನ್ನೂ ಅವ್ರ ಮನೆಯಲ್ಲಿ ಮೆಟ್ರೋದು ಅವಾಗಲೇ ಅಂಡರ್ಗ್ರೌಂಡ್ ಪ್ಲಾನ್ ಯಾವಾಗ 80ನೇ ಇಸ್ವಿ, ಅಂದರೆ ಎಷ್ಟು ಅಹೆಡ್ ಇದ್ರು ಅವ್ರ ಟೈಮಿಂಗಿಂದ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂಥ ನಾಯಕರು ಬರಲಿಲ್ವಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲ ಪಾರ್ಟಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಅದೊಂದು ಬೇಜಾರಾಗುತ್ತೆ ಅಷ್ಟೇ. ಅಂದರೆ ಇನ್ನೂ ನಾವು ಮೆಟ್ರೋ ಸಿಟೀಸ್ ಅಂತ ಕರೆಯಲ್ಲ. ಟ್ಯಾಕ್ಸ್ ಲಾನಲ್ಲಿ ಹೋಗಿ ನೋಡಿ, ಬೆಂಗಳೂರು ಇನ್ನೂ ಮೆಟ್ರೋ ಸಿಟಿ ಅಂತ ಕರೆದಿಲ್ಲ. ಯಾಕೆಂದರೆ ಇನ್ನೂ ಮೆಟ್ರೋ ನಡೀತಾನೆ ಇದೆ, ಯಾವಾಗ ಆಗಬೇಕಾಗಿತ್ತು ಇದೆಲ್ಲ ಕೆಲಸ. ಸೊ ಈ ಥರ ಎಲ್ಲ ಅಂದಾಗ ಬೇಜಾರಾಗುತ್ತೆ. ಸೊ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗಲೂ ಈಗ ನೋಡಿ, ಗುಜರಾತು, ಮುಂಬೈ ಇಲ್ಲೆಲ್ಲ ಆಲ್ರೆಡಿ ಗ್ಯಾಸು ನಿಮಗೆ ಸಿಲಿಂಡರಲ್ಲಿ ಬರ್ತಾ ಇಲ್ಲ. ಅದು ಪೈಪ್ಲೈನ್ ಅಂತ ಶುರುವಾಗ್ಬಿಟ್ಟಿದೆ. ಅದು ಬೇರೆ ಸಿಟಿಗಳಲ್ಲೂ ಮಾಡ್ತಾ ಹೋಗ್ತಾರೆ. ಬಟ್ ನಾವು ಯಾವ ಅಂದ್ಕೊಂಡಿದ್ವೋ ಆ ಮಟ್ಟಿಗೆ ರೀಚ್ ಆಗಿಲ್ಲ ಅಂತ ಮಿನಿಸ್ಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಇದರಿಂದ ಏನಾಗುತ್ತೆ, ರೀಚ್ ಆಗಿಲ್ಲ ಅಂದರೆ ರೀಚ್ ಮಾಡ್ಸಕ್ಕೆ ನೋಡ್ತಾರೆ ಅಂತ. ಎಲೆಕ್ಷನ್ ಕೂಡ ಹತ್ತಿರ ಇದೆ. ಇವಾಗ ಗ್ಯಾಸ್ ರೇಟು, ಪೆಟ್ರೋಲ್ ರೇಟು ಇದೆಲ್ಲ ಒಂದ್ಸಲ ಕಮ್ಮಿ ಆಗುತ್ತೆ. ಅದರಿಂದನೂ ಇವರಿಗೊಂದು ಹೊಡ್ತಾ. ಜೊತೆಗೆ ಏನಾದರೂ ಒಂದು ಪಾಪ್ಯುಲಿಸ್ಟ್ ಮೆಷರ್ ತಂದುಬಿಟ್ರೆ, ಈಗ ಸೋಲಾರ್ ಮಾಡಿದ್ರಲ್ಲ ಅದೇ ಥರ ಏನಾದರೂ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ನ ನಾವು ಸಬ್ಸಿಡಿ ಕೊಡ್ತೀವಿ, ಈ ಥರ ಏನೊಂದು ಮಾಡಿಬಿಟ್ರೆ ಇಂಥ ಕಂಪ್ನಿಗಳಿಗೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅನಲಿಸ್ಟ್ಗಳ ಅಭಿಪ್ರಾಯ. ಈ ಕಾರಣದಿಂದಾಗಿ ಇವತ್ತು ದೊಡ್ಡದಾಗಿ ಕರೆಕ್ಷನ್ ಬರ್ತಾ ಇದೆ. ಐ ಥಿಂಕ್ ನೆನ್ನೆನೂ ಕೂಡ ಕರೆಕ್ಷನ್ ಬಂದಿತ್ತು. ಡೈಲಿ ಕ್ಯಾಂಡಲ್ ನೋಡ್ಕೊಂಬರ್ಕೋಣ. ನೆನ್ನೆ ಇದನ್ನ ಅಪ್ಡೇಟ್ ಕೊಡೋಕೆ ಮರ್ತದೆ ನೋಡಿ. ನೆನ್ನೆ ಸೂಪರ್ ಆಗಿರೋ ಫಾಲ್ ಆಗಿತ್ತು, 15% ಫಾಲ್ ಆಗಿತ್ತು. ಇವತ್ತು 1% ಫಾಲ್ ಆಗಿದೆ. ದೊಡ್ಡ ವಾಲ್ಯೂಮಲ್ಲಿ ಆಗಿದೆ. ಸೊ ಯಾರಾದರೂ ಎಲ್ಲಿಂದ ಆಚೆ ಹೋಗಿದ್ದಾರೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಸೊ ಹೊಸದಾಗಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂದರೆ ನೋಡಿ, ವ್ಯಾಲ್ಯೂಯೇಷನ್ ವೈಸ್ ಮಹಾನಗರ ಗ್ಯಾಸ್ ಈಗಲೂ ಕೂಡ ಒಳ್ಳೆ ಸ್ಟಾಕ್ ಅಂತಲೇ ನನಗೆ ಅನಿಸ್ತಾ ಇದೆ. 1200 ಲೆವೆಲ್ಗೆ ಏನಾದ್ರು ಈ ಸ್ಟಾಕ್ಸ್ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಂಡ್ರ ಬಗ್ಗೆ ಯೋಚನೆ ಮಾಡ್ಬೋದು ನೋಡಿ. 1600 ಹೋಗಿತ್ತು. ಈ ವಾರನೇ ನಿಮಗೆ 400 ಪಾಯಿಂಟ್ಸ್ ಡಿಸ್ಕೌಂಟ್ ಕೊಡ್ತು ಅಂತಂದರೆ ಖಂಡಿತವಾಗ್ಲೂ 1200 ಲೆವೆಲಲ್ಲಿ ಆ್ಯಡ್ ಮಾಡ್ಕೋಬೋದು. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಿಂದೆ IGL ಅಂತ ಒಂದು ಸ್ಟಾಕ್ ಇದೆ, ಇದರದ್ದೇನೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಅಂತ. ಇದು ಮಹಾನಗರ ಗ್ಯಾಸ್ ಲಿಮಿಟೆಡ್, ಅದಕ್ಕಿಂತ ಒಳ್ಳೆ ಕಾಂಪಿಟೇಟಿವ್ ಪ್ಲೇಯರು. ಇದರಲ್ಲಿ ಇನ್ವೆಸ್ಟರ್ ಆಗಿದ್ದೆ ನಾನು. 500-550 ಲೆವೆಲ್ ಬಂದಾಗ ಎಕ್ಸಿಟ್ ಮಾಡ್ಕೊಂಡೆ. ಈಗ ನನ್ನ ಪೋರ್ಟ್ಫೋಲಿಯೋನಲ್ಲಿ ಈ ಸ್ಟಾಕ್ ಇಲ್ಲ. ಬಟ್ ಕೋವಿಡ್ ಟೈಮಲ್ಲೆಲ್ಲ ಇದು ತುಂಬ ಒಳ್ಳೆ ಲೆವೆಲ್ಗೆ ಸಿಕ್ಕಿತ್ತು ನನಗೆ, ಆವಾಗ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಇದು ಒಂದು H&S ಆಗ್ತಾ ಇದೆ, ಏನು ಕತೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಸ್ವಲ್ಪ ಅಸ್ಪಷ್ಟವಾಗಿದೆ ಇದು. ಸೊ ನೋಡೋಣ, ಈ ರೀತಿ ಆಯಿತು, ಇದೇನಾರು ಆಯಿತು, ಮುರ್ಕೊಂಡು ಬಿತ್ತು ಅಂತಂದರೆ ಕೆಳಗೆ ಹೋಗ್ಬೋದು. ಬಟ್ ಮಹಾನಗರ ಗ್ಯಾಸ್ ಲಿಮಿಟೆಡ್ ಪಿ ವ್ಯಾಲ್ಯೂಷನ್ ನೋಡೋದಾದ್ರೆ ಈಗಲೂ ಕೂಡ ತುಂಬ ಚೀಪ್ ಅಂತ ಅನಿಸ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಇವತ್ತು ಮಾತಾಡಬೇಕಾಗಿರುವಂಥ ಸ್ಟಾಕು ಟಾಟಾ ಕೆಮಿಕಲ್ಸ್. ಟಾಟಾ ಕೆಮಿಕಲ್ಸಲ್ಲಿ ಇವತ್ತು ಪವರ್ ಆಫ್ ಬಸ್ ಸ್ಟ್ಯಾಂಡ್ನ ಅನಾವರಣಗೊಂಡಿದೆ. ಹೈ ವಾಲ್ಯೂಮಲ್ಲಿ
ಐ ಥಿಂಕ್ ಲಾಸ್ಟ್ 6 ದಿನಗಳಲ್ಲಿ 35% ರಿಟರ್ನ್ ಕೊಟ್ಟಿದೆ ಟಾಟಾ ಕೆಮಿಕಲ್ಸ್. ಅಂದರೆ ಯಾರಾದರೂ ಒಂದು ವಾರದ ಹಿಂದೆ ಇನ್ವೆಸ್ಟ್ ಮಾಡಿದರೆ ₹900 ಇದ್ದು ಈಗ ₹1300 ಇದು ನಾವು ಮಿಸ್ ಮಾಡಿದ್ವಿ ನೋಡಿ. ಇದಕ್ಕೆ ನಾನೊಂದು ಟೂಲ್ ಅಥವಾ ಒಂದು ಏನೋ ಒಂದು ಸ್ಕ್ರಿಪ್ಟ್ ಏನೋ ಒಂದು ಮಾಡ್ತೀನಿ. ಇಂಡಿಕೇಟರ್ಗಳು ಬೇಕಾದಷ್ಟಿದೆ, ಸ್ಕ್ರೀನರ್ಗಳು ಇದೆ. ನಿಮಗೆ ವಾಲ್ಯೂಮ್ ಬ್ರೇಕ್ಔಟ್ ಅಂತ ಒಂದು ನಿಮಗೆ ಇಂಡಿಕೇಟರ್ ಸಿಗುತ್ತೆ. ಅಂದರೆ ಯಾವ ಸ್ಟಾಕಲ್ಲಿ ವಾಲ್ಯೂಮಲ್ಲೂ ಬ್ರೇಕ್ಔಟ್ ಆಗ್ತಾಯಿದೆ, ಅಂದರೆ ವಾಲ್ಯೂಮ್ ಆವರೇಜ್ ಏನಿರುತ್ತಲ್ಲ ಆವರೇಜ್ ಅಂತಲೂ ಸಿಗುತ್ತೆ ನಿಮಗೆ. ವಾಲ್ಯೂಮ್ ವೇಟೆಡ್ ಆವರೇಜ್ ಅಂತಲೇ ಒಂದು ಇಂಡಿಕೇಟರ್ ಸಿಗುತ್ತೆ. ಅದನ್ನ ಇಂಡಿಕೇಟರ್ ಹಾಕೊಂಡ್ರೆ ನೀವು ಆ ವಾಲ್ಯೂಮ್ ಆವರೇಜ್ಗಿಂತಲೂ ಜಾಸ್ತಿ ಯಾವುದ್ರಲ್ಲಾಗಿದೆ ಅದಕ್ಕೆ ತಕ್ಕಂಗೆ ಪ್ರೈಸು ಕೂಡ ಮೂಮೆಂಟ್ ಯಾವ ಥರ ಆಗಿದೆ ಇದು ಉಲ್ಟನಲ್ಲೂ ಸಿಗುತ್ತೆ. ಅಂದರೆ ವಾಲ್ಯೂಮ್ ಚೆನ್ನಾಗಿದೆಯಾ, ಪ್ರೈಸು ಜೋರಾಗಿ ಬಿದ್ದಿದೆಯಾ ಆ ಥರನೂ ಒಂದು ಸಿಗುತ್ತೆ. ಆ ಸ್ಕ್ರೀನರ್ಗಳನ್ನ ಹಾಕೊಂಡು ಅದರಲ್ಲಿ ನೀವು ಬಸ್ ಸ್ಟ್ಯಾಂಡ್ ಮಾಡ್ಟೇನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಏನೋ ಒಂದು ಚೆನ್ನಾಗಿ ಆಗ್ತಾ ಇದೆ ಅಂತ ನೀವು ಗುರುತಿಸೋಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನ ವೀಕ್ಲಿ ಕ್ಯಾಂಡಲ್ ಮಾಡಿದ್ರೆ ಇನ್ನೂ ರಿಲೇಬಲ್ ಇಂಡಿಕೇಟರ್, ಬಟ್ ಡೈಲಿ ಕ್ಯಾಂಡಲ್ ಮಾಡೋದ್ರೂ ಸೂಪರ್ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, 2021 ಲೆವೆಲಿಂದ ಇದು ಇದೇ ಬಸ್ ಸ್ಟ್ಯಾಂಡಲ್ಲಿ ಉಳ್ಕೊಂಡಿತ್ತು, ಕರೆಕ್ಟಾ? ಸೊ ಅದಕ್ಕೆ ಇವಾಗ ಮೂಮೆಂಟ್ ಕೊಟ್ಟಿದೆ. ಇದು ಎಷ್ಟು ದೂರ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಸೊ ನೋಡ್ತಾ ಹೋಗಿ ಈಗ ಅಕ್ಯುಮುಲೇಟ್ ಮಾಡ್ಕೋಬೇಕಂದ್ರೆ ಇಲ್ಲ ಮೊಮೆಂಟಮ್ ಟ್ರೇಡಿಂಗ್, ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡಿ, ಆದರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ ನೋಡಿ ಪೇಷನ್ಸ್ ಅನ್ನೋದು ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಬಸ್ ಸ್ಟ್ಯಾಂಡಲ್ಲಿ ಯಾಕೆ ಅಂತಂದರೆ ಎಷ್ಟು ದಿನ ನಿಮಗೆ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಬಸ್ ಸ್ಟ್ಯಾಂಡಿಂದ ಬ್ರೇಕ್ಔಟ್ ಕೊಟ್ಟಾದಂತಾಗ ಒಳ್ಳೆ ರೀತಿಯಂತ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಕ್ವಾಲಿಟಿ ನೇಮ್ಸಲ್ಲಿ ನಾವೇನು ಮಾಡಬೇಕು, ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದಾಗ ಅಕ್ಯುಮುಲೇಟ್ ಮಾಡ್ಕೊತಾ ಇರಬೇಕು. ಇದನ್ನ ನಾನು ಸುಮಾರು ಸ್ಟಾಕ್ಗಳಲ್ಲಿ ಮೊನ್ನೆ ಚಾರ್ಟ್ ಆಗಿ ನೋಡೋರಿಗೆ ಸುಳಿವು ಗೊತ್ತಿರಬೇಕು ಯಾವ ಸ್ಟಾಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಫ್ಟಿ 50ನಲ್ಲಿ ಎಷ್ಟು ಸ್ಟಾಕ್ಗಳು ಇವಾಗ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಕೂತ್ಕೊಂಡಿದೆ ಅನ್ನೋದನ್ನ ನೀವೇ ಒಂದು ಅನಾಲಿಸಿಸ್ ಮಾಡ್ತಾ ಹೋಗಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಓದ್ತಾ ಇದೆ. ಐ ಥಿಂಕ್ ET ಮನಿ ಅವ್ರದ್ದು ಯಾವುದೋ ಒಂದು ರಿಪೋರ್ಟ್ ಬಂದಿತ್ತದು, ಯಾವ ಸ್ಟಾಕ್ಗಳು ನಿಫ್ಟಿ 50ನಲ್ಲಿ ಇದ್ದರೆ ಅದೇ ಚೆನ್ನಾಗಿ ರಿಟರ್ನ್ ಕೊಟ್ಬಿಡುತ್ತೆ ಅನ್ನೋದು ಆಗಲ್ಲ ಅಂತ ಒಂದು ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಮಾಡಿದ್ರು ಅವರು. ಸುಮಾರು ಒಂದು 25 ಸ್ಟಾಕ್ಗಳು ನಿಫ್ಟಿಯಿಂದ ಹೊರಗಡೆ ಇದ್ದಾಗ, ಅಂದರೆ ನಿಫ್ಟಿ ಆಡೋಕ್ಕಿಂತ ಮುಂಚೆ ಅಥವಾ ನಿಫ್ಟಿಲಿ ಇದ್ದು ಅದರಿಂದ ಆಚೆ ಹೋದ್ಮೇಲೆ ವರ್ಸಸ್ ನಿಫ್ಟಿನಲ್ಲಿ ಇದ್ದಾಗ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ ನೋಡಿದ್ರೆ 25ರಲ್ಲಿ 22 ಕಂಪ್ನಿಗಳು ನಿಫ್ಟಿಗೆ ಸೇರ್ಪಡೆ ಆಗೋಕ್ಕಿಂತ ಮುಂಚೆ ಅಥವಾ ನಿಫ್ಟಿಯಿಂದ ಆಚೆ ಹೋದ್ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಒಂದು ಇಂಟ್ರೆಸ್ಟಿಂಗ್ ಡೇಟಾನ ಕೊಟ್ಟಿರೋದು. ಅದು ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಡ್ತೀನಿ ಯಾವ್ಯಾವ ಸ್ಟಾಕ್ಗಳು ಮಾತಾಡಿದ್ರು ಅಂತಂದರೆ. ಯಾಕಂದರೆ ಇತ್ತೀಚೆಗೆ ಈಗ ರೀಸ್ಟ್ರಕ್ಚರ್ ಆಗುತ್ತಲ್ವ, ಈಗ UPL ಹೊರಗಡೆ ಹೋಗುತ್ತೆ, UPL ಹೊರಗಡೆ ಹೋಗ್ಬಿಟ್ಟು ಈ ಜಾಗಕ್ಕೆ ಇವಾಗ ಶ್ರೀರಾಮ್ ಫೈನಾನ್ಸ್ ಬರುತ್ತೆ ಅಂತ ಆಗಿದೆ. ಅದ್ರ ಬಗ್ಗೆ ಒಂದು ಹೇಳಿದ್ರೆ ಐ ಥಿಂಕ್ ಈ ಭಾನುವಾರ ಆ ವಿಡಿಯೋ ಮಾಡ್ಕೊಡ್ತೀನಿ. ಇಂಡೆಕ್ಸ್ಗಳಲ್ಲಿ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರು, NSE ರೊಟೇಷನ್ ಅಂತ ಸುಮಾರು ಜನ. ಸೊ ಭಾನುವಾರ ಆ ವಿಡಿಯೋ ಮಾಡ್ಕೊಡ್ತೀನಿ, ಮಾತಾಡೋಣ ಅಂತ ಅದ್ರ ಬಗ್ಗೆ. ಜೊತೆಗೆ ಟಾಟಾ ಮೋಟರ್ಸ್ ಬಿಸ್ನೆಸ್ ಬಗ್ಗೆ, ಚೇಂಜ್ ಬಗ್ಗೆ ಕೇಳ್ತಾ ಇದ್ರಲ್ವಾ, ಸೊ ಆ ಟಾಟಾ ಮೋಟರ್ಸ್ ವಿಡಿಯೋನ ನಾಳೆ ರಜಾ ಅಲ್ವಾ, ಬೇಕಾದ್ರೆ ನಾಳೆನೇ ಟಾಟಾ ಮೋಟರ್ಸ್ ವಿಡಿಯೋನ ಮಾತಾಡೋಣಂತೆ. ಏನೇನು ಔಟ್ಲುಕ್ ಏನಾಗ್ತಾ ಇದೆ, ಏನು ಚೇಂಜ್ ಆಗ್ಬೋದು, ಏನು ಕತೆ ಅನ್ನೋದನ್ನ ಅದು ಮಾತಾಡೋಣ. ಇನ್ನೊಂದು NSE ರೊಟೇಷನ್ ವಿಡಿಯೋನ ಬೇಕಾದ್ರೆ ಭಾನುವಾರ ಅಥವಾ ಶನಿವಾರ ಸಂಜೆ ಅಥವಾ ಭಾನುವಾರ ನಿಮಗೆ ಆ ವಿಡಿಯೋ ಸಿಗೋಂಗೆ ಮಾಡ್ತೀನಿ. ಸೊ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ಮಾತಾಡ್ತಿರೋಂಥ ಸ್ಟಾಕು M&M ಅಲ್ಲಿ ನೋಡಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಬಸ್ ಸ್ಟ್ಯಾಂಡಿಂದ ನಿಮಗೆ ರಿಜೆಕ್ಷನ್ ಬರ್ಬೋದು ಅಂತ ಮಾತಾಡ್ಕೊಂಡಿದ್ದೀನಿ ನೋಡಿ, ಅದೇ ರೀತಿ ಆಗ್ತಾ ಇದೆ ಇವಾಗ. ಸೊ ಇದೆಲ್ಲ ಸೂಪರ್ ಸ್ಟಾಕ್ಗಳು ನೀವು ಟ್ರ್ಯಾಕ್ ಮಾಡ್ತಾ ಇದ್ರೆ ಯಾವುದು ಡೈಲಿ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್ ಈ ರೀತಿ ಒಂದು ಒಳ್ಳೆ ಮೂಮೆಂಟ್ ಸಿಗುತ್ತೋ ಅಂತ ಸ್ಟಾಕ್ಗಳಲ್ಲಿ ನಾವು ಹುಷಾರಾಗಿರಬೇಕು. ನೋಡಿ 1700 ನೆಕ್ಸ್ಟ್ ಬೇಸಾಗಿ ಕಾಣಿಸ್ತಾ ಇದೆ. ಇದು ಅಲ್ಲಿ ತನಕ ಬಂದು ಟ್ರೇಸ್ ಆದ್ರೂ ಆಶ್ಚರ್ಯ ಇಲ್ಲ. ಇವೆಲ್ಲ ನೋಡಿ F&O ಸೆಗ್ಮೆಂಟಲ್ಲಿ ಇರುವಂಥ ಸ್ಟಾಕ್ಗಳಾಗಿರುತ್ತೆ. ನೀವು ಮಂತ್ಲಿ ಕ್ಯಾಂಡಲ್ ತೊಗೊಂಡು ನೀವು ಬೇಕಾದ್ರೆ F&O ಟ್ರೇಡ್ ಕೂಡ ಮಾಡ್ಬೋದು. ಇದನ್ನ ನಾನು ಮೊದಲು ಏನು ಪ್ರೀಮಿಯಂ ಮೆಂಬರ್ಶಿಪ್ ಹತ್ರ ಎಲ್ಲ ಇತ್ತು, ಇವಾಗ ಎಲ್ಲರಿಗೂ ಓಪನ್ ಮಾಡಿದ್ದೀನಿ. ಐ ಥಿಂಕ್ ನಿಮ್ಮ ಪ್ರೀಮಿಯಂ ಇದಕ್ಕೆ ಹೋದರೆ, ನೀವು ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ಅದ್ರ ಬಗ್ಗೆ ಮಾತಾಡಿದ್ದು ಪ್ರೀಮಿಯಂ ಕಂಟೆಂಟ್ ಆಗಿತ್ತು, ಅದನ್ನ ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ ಯಾವ ರೀತಿ F&O ಪ್ಲಾನ್ ಮಾಡಿದ್ವಿ ಅಂತ. ಇತ್ತೀಚೆಗೆ ನಾನು ಯಾವುದೇ F&O ಸ್ಟಾಕ್ಗಳಲ್ಲಿ ತೊಗೊಂಡಿಲ್ಲ ಪೊಸಿಷನ್ಗಳನ್ನು, ಬಟ್ ಸುಮಾರು ಸ್ಟಾಕ್ಗಳು ಆ ರೀತಿ ಎಲಿಜಿಬಲ್ ಆಗುತ್ತಾ ಸಿಚುವೇಶನ್ ಕಾಣಿಸ್ತಾ ಇದೆ. ನೋಡೋಣ ಮುಂಬರುವ ದಿನಗಳಲ್ಲಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪಿಡಿಲೈಟ್ ಇಂಡಸ್ಟ್ರೀಸ್ ಫೆವಿಕಾಲ್ ಕಂಪ್ನಿ, ನಾನು ಇನ್ವೆಸ್ಟರ್ ಆಗಿರುವಂಥ ಕಂಪನಿ. ಸೊ ಹಿಂದೆ ನಿಮ್ಗೆ ಹೇಳಿದೆ 2300-2350 ಲೆವೆಲ್ ಬಂದರೆ ಈ ಸ್ಟಾಕಲ್ಲಿ ಒಂದು ಅಕ್ಯುಮುಲೇಷನ್ ಝೋನ್ ಅಂತ. ಸೊ ನೀವು ನೋಡ್ತಾ ಬನ್ನಿ, ಆ ಝೋನಿಗೆ ಬಂದಾಗೆಲ್ಲ ನಿಮಗೆ ಅಕ್ಯುಮುಲೇಟ್ ಆಗ್ತಾನೆ ಬಂದಿದೆ. 2020-21 ಇಸ್ವಿಯಿಂದ ಇಲ್ಲೊಂದ್ಸಲ ಕೆಳಗಡೆ ಬಂದಿದ್ಬಿಟ್ರೆ ವಾಪಸ್ ಬರುತ್ತೆ, ರಿಕವರಿ ಆಗುತ್ತೆ ನೋಡಿ. ಆ ಝೋನಿಗೆ ಬಂದಾಗೆಲ್ಲ ಇದೊಂದು ಬೈಯಿಂಗ್ ಆಗುತ್ತೆ 2350 ಲೆವೆಲಲ್ಲಿ. ಇತ್ತೀಚೆಗಷ್ಟೇ ಮತ್ತೆ ಒಂದ್ಸಲ ಆ್ಯಡ್ ಮಾಡ್ಕೋಬೋದು ಅಂತ ಮಾತಾಡಿದ್ವಿ. ಅದರಿಂದ ಇವಾಗ ಆಲ್ ಟೈಮ್ ಹೈ ಕಡೆಗೆ ಅಟೆಂಪ್ಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಡೈಲಿ ಕ್ಯಾಂಡಲಲ್ಲಿ ನೋಡೋದಾದ್ರೆ ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದು ಆ್ಯಡ್ ಕೂಡ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಸೊ ಇಲ್ಲಿಂದ ಆ್ಯಡ್ ಮಾಡ್ಕೊಂಡಿರೋರು ಇವಾಗ ಇಲ್ಲಿ ಸೆಲ್ಲಿಂಗ್ ಕೂಡ ಮಾಡ್ತಾ ಇರ್ಬೋದು. ಸೊ ವಾಲ್ಯೂಮ್ ಅನ್ನೋದು ಯಾವಾಗಲೂ ಡಿಸೈಸಿವ್ ಇಂಡಿಕೇಟರ್ ಆಗಿರೋದಿಲ್ಲ, ಅದು ಒಂಥರ ಇಲ್ಯೂಷನರಿ ಇಂಡಿಕೇಟರ್. ಹಾಗಾಗಿ ಅದರಿಂದ ಹೋಗ್ಬಿಡಿ. ನೋಡಿ ಈಗ ಏನಾದ್ರು ಮೇಲ್ಗಡೆ ಹೋಯ್ತು ಅಂದ್ರೆ ಇಲ್ಲಿಂದ ರಿಜೆಕ್ಷನ್ ಅಂತೂ ಬಂದಿರೋದು ಕಾಣಿಸ್ತಾ ಇದೆ ನೋಡಿ. ಡೈಲಿ ಕ್ಯಾಂಡಲ್ ಇವತ್ತು ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿದೆ. 2950 ಹೋಗಿ ಇಲ್ಲಿಂದ ರಿಜೆಕ್ಷನ್ ಬಂದಿದೆ. ಆ ಲೆವೆಲ್ ಯಾವುದು ಅಂತಂದ್ರೆ ಇತ್ತೀಚೆಗೆ ಹಿಂದೆ ಮಾಡಿದಂಥ ಆಲ್ ಟೈಮ್ ಹೈ ಲೆವೆಲ್ ಯಾವಾಗ 2023 ಅಟೆಂಡ್ ಮಾಡಿತ್ತು ಅಲ್ಲಿಂದ ನೋಡಿ. ಅಂದರೆ ಇನ್ನು ರೀಸೆಂಟ್ ಟೈಮಲ್ಲಿ ಮಾಡಿದಂಥ ಹೈನ ರಿಜೆಕ್ಷನ್ ತೊಗೊತಾ ಇದೆ ಅಂತ. ವಾಪಸ್ ಬಂದರೆ ನಿಮಗೆ ಹೇಗೆ ಈ ಲೆವೆಲ್ ಎಲ್ಲ ಬಂದರೆ ಆ್ಯಡ್ ಮಾಡ್ಕೊಡಿ. ಇಲ್ಲ ಅಂತಂದರೆ ನೋಡ್ತಾ ಹೋಗ್ಬೋದು 2800 ಮತ್ತೆ ಬಂದು ಟೆಸ್ಟ್ ಆಗಿ ಇದರಿಂದ ಏನಾದ್ರು ಬೌನ್ಸ್ ಬ್ಯಾಕ್ ಮೇಲೆ ಹೋಯಿತು ಅಂತಂದರೆ ಮತ್ತೆ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ. ಒಳ್ಳೆ ಕಂಪನಿ, ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಪಿಡಿಲೈಟ್ ಇಂಡಸ್ಟ್ರೀಸ್. ಬಟ್ ಓವರ್ ದ ಇಯರ್ಸ್ ನೀವು ನೋಡೋದಾದರೆ 2300ರಿಂದ 2900 ಒಂದು 600 ಪಾಯಿಂಟ್ ಝೋನಲ್ಲೇ ಕಚ್ಕೊಂಡ್ಬಿಟ್ಟಿದೆ. ಸೊ ನೋಡೋಣ ಲಾರ್ಜ್ ಕ್ಯಾಪ್ಗಳದೆಲ್ಲ ಕಾಲ ಯಾವಾಗ ಬರುತ್ತೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಹೇಗೆ ಆಯ್ಕೆ ಮಾಡ್ಕೊಂಡೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.